2 ದಿನ ಕಳೆದ್ರೆ ಮೋದಿ ಪಟ್ಟಕ್ಕೇರಿ 1 ವರ್ಷವಾಗುತ್ತೆ. ಈ 1 ವರ್ಷದಲ್ಲಿ ಮೋದಿ ರೈತರಿಗೆ ಕೊಟ್ಟದ್ದೇನು, ತಜ್ಞರು ಮೋದಿ ಸರ್ಕಾರಕ್ಕೆ ಕೊಟ್ಟಿರುವ ವರದಿಯಲ್ಲಿ ಏನಿದೆ ಬನ್ನಿ ನೋಡೋಣ. ಎಲ್ಲಿ ಹೋದ್ರೂ ಪ್ರಧಾನಿ ನರೇಂದ್ರ ಮೋದಿ ಹುಡುಕಾಡ್ತಿದ್ದಾರೆ ಭಾರತದ ಬಹುತೇಕ ರೈತರು. ಪ್ರಧಾನಮಂತ್ರಿ ಪಟ್ಟಕ್ಕೇರಿದ ನರೇಂದ್ರ ಮೋದಿಯವರನ್ನ 1 ವರ್ಷದಲ್ಲಿ ರೈತರು ಹುಡುಕಾಡಿದ್ದೇ ಹೆಚ್ಚು. ಚುನಾವಣೆಗೂ ಮೊದಲು ರೈತರ ಮನೆ ಬಾಗಿಲಿಗೆ ಹೋಗಿದ್ದ ಮೋದಿ ಪ್ರಧಾನಿ ಕುರ್ಚಿ ಏರಿದ ಮೇಲೆ ಬರೀ ವಿಮಾನದಲ್ಲೇ ಹಾರಾಡ್ತಿದ್ದಾರೆ. ರಾಜಕೀಯ ಆರೋಪ ಪ್ರತ್ಯಾರೋಪಗಳಲ್ಲೇ ತೊಡಗಿದ್ದಾರಂತೆ. ಹೀಗಂತ ರೈತರು ಆರೋಪಿಸುತ್ತಿದ್ದಾರೆ. ಕಳೆದ ವರ್ಷಕ್ಕಿಂತ ಈ ವರ್ಷ 11% ಕೃಷಿ ಉತ್ಪಾದನೆ ಕುಸಿದು ಬಿದ್ದಿದೆ. ಮುಖ್ಯವಾಗಿ ಅಕ್ಕಿ, ಗೋಧಿ, ಕಡಲೆ, ಆಲೂಗಡ್ಡೆ ಬೆಳೆಗಳು ನೆಲಕಚ್ಚಿದೆ ಅನ್ನೋದು ತಜ್ಞರು ನೀಡಿರುವ ವರದಿ. ಅಕಾಲಿಕ ಮಳೆ, ಆಲಿಕಲ್ಲು ಮಳೆ, ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತ, ಕಳಪೆ ಬಿತ್ತನೆ ಬೀಜ, ನಕಲಿ ಗೊಬ್ಬರದ ಹಾವಳಿಯೂ ಹೆಚ್ಚಾಗಿದ್ದು ಕೃಷಿ ಉತ್ಪಾದನೆ ಕುಸಿಯಲು ಪ್ರಮುಖ ಕಾರಣಗಳು ಅನ್ನೋದು ವರದಿಯ ಮತ್ತೊಂದು ಅಂಶ. ಇದರಿಂದ ಆರ್ಥಿಕ ಹೊಡೆತ ಬೀಳಲಿದ್ದು ಜಿಡಿಪಿ ಮತ್ತಷ್ಟು ಕುಸಿಯುವ ಸಾಧ್ಯತೆ ಇದೆ ಅಂತ ವರದಿಯಲ್ಲಿ ಹೇಳಲಾಗಿದೆ. ಕಳೆದ 3 ವರ್ಷಗಳ ಹಿಂದೆ 70% ಜನ ಕೃಷಿ ಮೇಲೆ ಅವಲಂಬಿತರಾಗಿದ್ರು. ಈ ವರ್ಷ 60ಕ್ಕೆ ಇಳಿದಿದೆ. ಇದರಿಂದ ಜಿಡಿಪಿ ಲೆಕ್ಕದಲ್ಲಿ ಆಗ್ತಿರೋ ಕೃಷಿ ಉತ್ಪಾದನೆ ಕೇವಲ 15%ಗೆ ಬಂದು ನಿಂತಿದೆ. ಪ್ರತಿಯೊಂದು ರಾಜ್ಯವೂ ಅಂದಾಜು $1 ಬಿಲಿಯನ್ ಅಂದ್ರೆ 6,300 ಕೋಟಿ ರೂಪಾಯಿ ಆಸುಪಾಸಿನಲ್ಲಿ ಬೆಳೆ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತಿವೆಯಂತೆ. ಪ್ರತಿ ವರ್ಷ ಭಾರತದಲ್ಲಿ ಆತ್ಮಹತ್ಯೆಗೆ ಶರಣಾಗುವ ರೈತರ ಸಂಖ್ಯೆ 2,500ದಿಂದ 3,000 ಮುಟ್ಟುತ್ತಿದೆ ಅನ್ನೋದು ತಜ್ಞರ ವರದಿಯಲ್ಲಿ ಹೇಳಲಾಗಿರುವ ಅಂಶ. ಇಷ್ಟೆಲ್ಲ ವರದಿ ಪ್ರಧಾನಮಂತ್ರಿಗಳ ಕಚೇರಿ ತಲುಪಿದೆ. ಆದರೂ ರೈತರ ಬಗ್ಗೆ ಮೋದಿಯವರು ಕಾಳಜಿ ವಹಿಸಿಲ್ಲ. ಕೈಗಾರಿಕೆಗಳ ಸ್ಥಾಪನೆ, ಬಂಡವಾಳ ಆಕರ್ಷಣೆ, ಭೂಸ್ವಾಧೀನಕ್ಕೆ ಸುಗ್ರೀವಾಜ್ಞೆಗಳನ್ನ ಜಾರಿಗೊಳಿಸೋದ್ರಲ್ಲೇ ಮೋದಿ ಸರ್ಕಾರ ನಿರತವಾಗಿದೆ. ಕೃಷಿ ಚಟುವಟಿಕೆಗೆ ಅವಶ್ಯಕವಾದ ಒಂದೇ ಒಂದು ದೊಡ್ಡ ಯೋಜನೆಯನ್ನು ಮೋದಿ ಸರ್ಕಾರ ಘೋಷಿಸಿಲ್ಲ ಅನ್ನೋದು ಅಷ್ಟೇ ವಾಸ್ತವ.